ರಾಗಿ ನಾಟಿ ಮಾಡ್ತಿದ್ದಾರೆ. ಅಂದರೆ ಗದ್ದೆಗೇನು ನಾಟಿ ಮಾಡಲ್ಲ, ನಾವು ಹೊಲಕ್ಕೆ ನಾಟಿ ಮಾಡ್ತಾಯಿದ್ದೀವಿ. ನನಗಿಲ್ಲಿ ಯಾವುದು ಸ್ವಿಚ್ ಅಮ್ಕದೆ ಅಂತಲೇ ಗೊತ್ತಿಲ್ಲ. ನನ್ನನ್ನು ಕಳ್ಸೋರು ಆನ್ ಮಾಡಿ ಅಂತ. ಆಮೇಲೆ ನಮ್ಗೆ ಇಂಟರ್ನ್ಶಿಪ್ ಬೇರೆ ನಡೀತೈತಲ್ವ, ನಮ್ಗೆ ರಜಾ ಹಾಕಿದ್ರೆ ಅದೊಂದು ತಲೆನೋವು. ನಿನ್ನೆ ರಜಾ ಹಾಕೋಣ ಅಂದ್ಕೊಂಡೆ. ಮಾಮೂಲಿ ಕಾಲೇಜ್ ಇದ್ದಿದ್ರೆ ಹೋದ್ರೂ ಗೊತ್ತೇ, ಇವಾಗ ಅಟೆಂಡೆನ್ಸ್ ಎಲ್ಲ ಇದೆ, ಇನ್ನೇನು ಎಕ್ಸಾಮ್ ಅಲ್ವಾ ಅಂತ ರಜಾ ಹಾಕ್ಬಿಡ್ಬೋದಾಗಿತ್ತು. ಸಾಕು ಅನಿಸುತ್ತೆ, ಒಂದು ಸ್ವಲ್ಪ ಕುಯ್ದಿದ್ದೀನಿ ಅಪ್ಪ ಇದನ್ನ ಇವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ 1 ವೀಕ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮ ಮನೇಲಿ ರಾಗಿ ನಾಟಿ ಮಾಡ್ತಿದ್ದಾರೆ. ಅಂದರೆ ಗದ್ದೆಗೇನು ನಾಟಿ ಮಾಡಲ್ಲ, ನಾವು ಹೊಲಕ್ಕೆ ನಾಟಿ ಮಾಡ್ತಾಯಿದ್ದೀವಿ. ಸೊ ಇವಾಗ ನೀರು ಬಿಡೋಕ್ಕೆ ಅಂತ ಇಲ್ಲಿ ಬೋರ್ ಆನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಕರೆಂಟ್ ಹೋಗ್ಬಿಟ್ಟಿತ್ತು, ಆಲ್ರೆಡಿ ಆನ್ ಮಾಡ್ಕೊಂಡು ಹಾಕ್ತಿದ್ದಾರೆ. ಇವಾಗ ಟೈಮ್ ಆಗಲೇ 12 ಗಂಟೆ ಆಗಿರಬೇಕು. ನಾನು ಇವಾಗ ಟೀ ತೊಗೊಂಡು ಹೋಗಬೇಕು. ಬೆಳಿಗ್ಗೆನೇ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋಕ್ಕೆ. ಇವಾಗ ಕರೆಂಟ್ ಹೋಗಿದೆ ಅಂತ ನಾನು ಇಲ್ಲಿ ಬೋರ್ ಆನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಹುಲ್ಲೆಲ್ಲ ಬೆಳ್ಕೊಬಿಟ್ಟು ಇಲ್ಲೆಲ್ಲ ಉಕ್ಕೆ ಎಲ್ಲ ಹೊಡಿದಲ್ಲೇ ಪೇಂಟ್ ಮೇರೆ ಮಾಡಿಬಿಟ್ಟವ್ರೆ ಯಾವಾಗಲೂ. ನನಗಿಲ್ಲಿ ಯಾವುದು ಸ್ವಿಚ್ ಅಮ್ಕದೆ ಅಂತಲೇ ಗೊತ್ತಿಲ್ಲ. ನನ್ನನ್ನು ಕಳ್ಸೋರು ಆನ್ ಮಾಡಿ ಅಂತ. ಫಸ್ಟು ಫೋನ್ ಮಾಡಿ ಕೇಳ್ಕೊತೀನಿ ಯಾವ್ದು ಆನ್ ಮಾಡಬೇಕು ಅಂತ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಯಾವುದೋ ಬಟನ್ ಅಮ್ಕೊ ಅಂತ ಅಂದರು, ನಂಗೆ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಕಾಲ್ ಮಾಡಿ ಕೇಳಿಬಿಟ್ಟು ಆನ್ ಮಾಡಬೇಕು. ಸೊ ಇವಾಗ ಫೋನ್ ಮಾಡಿ ಕೇಳ್ಕೊಂಡೆ, ಗೊತ್ತಾಯಿತು. ಆ್ಯಕ್ಚುಲಿ ನನಗೆ ಇದನ್ನು ಲಾಕ್ ಇದೆಯಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಒಂದು ಸ್ವಿಚ್ ಇರುತ್ತಂತೆ. ಈ ಸ್ವಿಚ್ನ ಪ್ರೆಸ್ ಮಾಡಬೇಕು. ಇವಾಗ ಆನ್ ಮಾಡಿದ್ದೀನಿ. ಈ ಕಡೆದು ಯಾವುದೋ ಆನ್ ಮಾಡಿಬಿಟ್ಟಿದೆ. ಇವಾಗ ಗೊತ್ತಾಗಿ ಇವಾಗ ಆನ್ ಮಾಡಿದ್ದೀನಿ. ಮತ್ತು ಇವಾಗ ಟೀ ಎಲ್ಲ ಮಾಡಿದ್ದೀನಿ. ಟೀ ತೊಗೊಂಡು ಹೋಗ್ಬೇಕು ಇವಾಗ. ಸೊ ರಿಟರ್ನ್ ಹೋಗ್ತಾಯಿದ್ದೀನಿ. 3 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಸ್ಟಾರ್ಟ್ ಮಾಡೋರೆ ನಾಟಿ ಹಾಕೋಕ್ಕೆ. ಇವತ್ತು 2nd ಡೇ. ನಿನ್ನೆ ಫಸ್ಟ್ ಡೇ ಒಂದು ಸ್ವಲ್ಪ ಮುಗ್ದಿದೆ. ಇವತ್ತು 2nd ಡೇ. ಇನ್ನು ನಾಳೆನೂ ಆಗುತ್ತೆ. ಮಂಡೇನೂ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅಂತ ಹೇಳವ್ರೆ. ನಾನು ಇವತ್ತು ಮಾತ್ರ ರಜಾ ಹಾಕಿದ್ದೀನಿ. ನಿನ್ನೆ ರಜಾ ಹಾಕಿರಲಿಲ್ಲ. ಸೊ ಇವತ್ತು ಸ್ಯಾಟರ್ಡೇ ಅಲ್ವಾ. ಆಮೇಲೆ ನಮ್ಗೆ ಇಂಟರ್ನ್ಶಿಪ್ ಬೇರೆ ನಡೀತೈತಲ್ವ, ನಮ್ಗೆ ರಜಾ ಹಾಕಿದ್ರೆ ಅದೊಂದು ತಲೆನೋವು. ನಿನ್ನೆ ರಜಾ ಹಾಕೋಣ ಅಂದ್ಕೊಂಡೆ. ಮಾಮೂಲಿ ಕಾಲೇಜ್ ಇದ್ದಿದ್ರೆ ಹೋದ್ರೂ ಗೊತ್ತೇ, ಇವಾಗ ಅಟೆಂಡೆನ್ಸ್ ಎಲ್ಲ ಇದೆ, ಇನ್ನೇನು ಎಕ್ಸಾಮ್ ಅಲ್ವಾ ಅಂತ ರಜಾ ಹಾಕ್ಬಿಡ್ಬೋದಾಗಿತ್ತು. ಇಂಟರ್ನ್ಶಿಪ್ಪಲ್ಲಿ ಬೇರೆ ಹೆಂಗೆ ಅಂದರೆ, ಇವಾಗ ಅದು ಬೇರೆ ಎದುರಿಸ್ಬಿಟ್ಟವ್ರೆ. ರಜಾ ಹಾಕ್ಕೊಂಡ್ರೆ ಹೆಂಗೆ ಅಂದರೆ 1:3 ಮಾಡಬೇಕು ಅಂತ. ಇವಾಗ ಬೇರೆ ಯಾವ ಕೋರ್ಸ್ಗಳಿಗೂ ಇಷ್ಟು ಟಾರ್ಚರು ಟೆನ್ಷನ್ ಇರಲ್ಲ. ನಮ್ಮ ನರ್ಸಿಂಗ್ ಕೋರ್ಸ್ಗಂತೂ ನಮ್ಮ ಕಾಲೇಜಲ್ಲೇ ಹಿಂಗೆ ಟಾರ್ಚರ್ ಮಾಡ್ತಾರೋ ಅಥವಾ ಬೇರೆ ಕಾಲೇಜಲ್ಲೂ ಹಿಂಗಿರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಮ್ಮ ಕಾಲೇಜಲ್ಲಂತೂ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಏನೋ ಹೇಳ್ತಾರಲ್ಲ, ಹೇಳೋಕ್ಕಾಗದೆ, ನಗೋಕ್ಕಾಗದೆ, ಅಳೋಕ್ಕಾಗದೆ ಅಂತ ಹಂಗಾಗೋಗಿದ್ದೀವಿ. ಯಾರಿಗೂ ಹೇಳೋಂಗಿಲ್ಲ, ಯಾರ ಹತ್ರನೂ ಸೊಲ್ಯೂಷನ್ ಕೊಡಿ ಅಂತಲೂ ಕೇಳೋಂಗಿಲ್ಲ. ಸೊಲ್ಯೂಷನೇ ಇಲ್ಲ ಅಂತ ಅಂದ್ಕೊಬಿಡ್ಬೇಕು. ಹಂಗಾಗೋಗಿದೆ ನಮ್ಮ ಪರಿಸ್ಥಿತಿ. ಸೊ ನಾವು ಆದಂಗಾಗಲಿ ಇನ್ನೊಂದು 2 ತಿಂಗಳು ಅಂತ ತಳ್ಕೊಂಡು ಹೋಗ್ತಾನೇ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ. ಏನೋ ನಮ್ಮ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ ಅಷ್ಟೇ. ಹಂಗೆ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಸುಮ್ಮನೆ ಆಗ್ತಾ ಇದ್ದೀವಿ. ಸ್ವಲ್ಪ ದೇವ್ರೆ. ಟೀ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಜನಕ್ಕೆ ಕಾಫಿ ಹಾಗೆ ಸ್ವಲ್ಪ ಜನಕ್ಕೆ ಟೀ ಬೇಕಾಗಿತ್ತು. ಅಂದರೆ ಕೆಲಸ ಮಾಡೋಕ್ಕೆ ಕರ್ಕೊಂಡಿದ್ವಿ ಅಲ್ವ, ಅವ್ರಿಗೆ ಟೀ ಮಾಡಿಕೊಂಡು ಒಟ್ಟಿಗೆ ತೋಟದ ಹತ್ರ ತೊಗೊಂಡು ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ದೂರನೇ ಇದೆ, ನಡ್ಕೊಂಡು ಹೋಗೋಷ್ಟರಲ್ಲಿ ಆರೋಗುತ್ತೆ ಅಂತ ಹೇಳಿ ಫ್ಲಾಸ್ಕಿಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇದು ನಾವು ಪೈರ್ನ ಒಂದು ಕಡೆ ಹಾಕಿದ್ವಿ. ಇದನ್ನು ಕಿತ್ತು ಅದರಲ್ಲಿರೋ ಬುಡದಲ್ಲಿರೋ ಮಣ್ಣೆಲ್ಲ ಸ್ವಲ್ಪ ಜಾಲಿಸಿ ಹಾಕಬೇಕು. ಜಾಲಿಸಿ ಒಂದು ಕಡೆ ಇಟ್ಟಾದ್ಮೇಲೆ ಈ ಕಡೆ ಅಲ್ಲಿ ಹಾಕ್ತಿದ್ದಾರೆ ನೋಡಿ, ಅಲ್ಲಿಗೆ ತೊಗೊಂಡೋಗಿ ಕೊಡ್ತೀವಿ. ಅಂತೂ ಶನಿವಾರ ಆಗಿರೋದ್ರಿಂದ ವಾರನೂ ಮಾಡಬೇಕು. ಸೊ ಇವಾಗಿನ್ನೂ ಕಾಫಿ ಮತ್ತು ಟೀನ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದೆ. ಪಾತ್ರೆ ಇನ್ನೂ ಆಚೆನೇ ಬಿದ್ದಿದೆ. ವಾರ ಆಗಿರೋದ್ರಿಂದ ಫಸ್ಟ್ ಮನೆ ಅರ್ಧ ಒರೆಸ್ಬಿಟ್ಟು ಟೀ ತೊಗೊಬಾ ಅಂತ ಹೇಳಿದ್ರು ಅಂತೇಳಿ ಹೋಗಿ ಟೀ ತೊಗೊಂಡೋಗಿ ಕೊಟ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿದ್ನ ಒರೆಸ್ಬಿಟ್ಟು ಮತ್ತೆ ಇವಾಗ ಕಡ್ಡಿ ಕುಯ್ಕೊ ಹೋಗು ಅಂತ ಕಳಿಸಿದ್ದಾರೆ. ಇವಾಗ ಕಡ್ಡಿ ಕುಯ್ಯೋಕ್ಕೆ ಹೋಗ್ತಾಯಿದ್ದೀನಿ. ನನಗಾಗಲೇ ಟೈಮು 5:30 ಮೇಲಾಗೋಗಿದೆ. 5:40 ಆಗೋಗಿದೆ. ಸೊ ಬೇಗ ಹೋಗಿ ಕಡ್ಡಿ ಕುಯ್ಕೊಬಂದು ಇನ್ನೂ ಸ್ವಲ್ಪ ಆಚೆ ಎಲ್ಲ ಕಸ ಗುಡಿಸ್ಬೇಕು. ಅದು ಇನ್ನೂ ಪೆಂಡಿಂಗ್ ಇದೆ. ಬನ್ನಿ ಕಡ್ಡಿ ಕುಯ್ಯೋ ಹತ್ರ
ಜೊತೆ ಇರೋಣ. ಇಲ್ಲಿ ಕಡ್ಡಿ ಕುಯ್ಯೋಕ್ಕೆ ಅಸ್ತ್ರ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿದೆ ಕಡ್ಡಿ, ಅಲ್ಲಿ ಒಂಥರ ರೆಡ್ ಕಲರ್ ಮರೂನ್ ಕಲರ್ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗಬೇಕು ನಾನು ಕಡ್ಡಿ ಕುಯ್ಯೋಕ್ಕೆ. ಅಂದರೆ ಹತ್ರನೇ. ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ ಈ ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಆರಾಮಾಗಿದ್ಬಿಡ್ಬೋದು, ಈ ಕಾಲೇಜು ಕೆಲಸ ಎಲ್ಲ ಯಾಕೆ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ಇನ್ನೊಂದೊಂದು ಸಲ ಏನು ಅನಿಸುತ್ತೆ ಅಂದರೆ ಈಗ ಮನೇಲಿದ್ದರೆ ಒಂಥರ ಮರ್ಯಾದೆ, ಕೆಲ್ಸಕ್ಕೆ ಹೋಗ್ತಿದ್ರೆ ಒಂಥರ ಮರ್ಯಾದೆ. ಎಲ್ಲರ ಮನೇಲೂ ಆ ಥರನೇ ಇರಲ್ಲ. ಆದರೆ ನಮಗಾದರೂ ಒಂದು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕಲ್ವಾ. ಹಾಗಾಗಿ ಸೊ ಕಡ್ಡಿ ಕುಯ್ಯೋ ಜಾಗ ಬಂದೇ ಬಿಡ್ತು. ಇವಾಗ ಇದು ಕುಯ್ಕೊಳ್ಳುತ್ತೆ ಕಡ್ಡಿ. ಏನಾದರೂ ಸ್ವೆಟರ್ ಏನಾದರೂ ಹಾಕೊಬರ್ಬೇಕಿತ್ತು. ಅಯ್ಯೋ ನಾನು ಇವಾಗ ಒಳಗೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸೊ ಹಂಗೆ ಬಂದಿದ್ದೀನಿ. ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕಡ್ಡಿ ಫುಲ್ ಶಾರ್ಪ್ ಇದೆ ಇದು. ಹಿಂಗೆ ಸ್ವಲ್ಪ ತಾಗಿದ್ರೆ ಸಾಕು ಮೈಗೆ ಸ್ಕಿನ್ಗೆ ಕುಯ್ಕೊಂಡೇ ಬಿಡುತ್ತೆ. ನೋಡಿ ಒಂಥರ ಸಿಬ್ರು ಥರ ಇದೆ. ಅದಕ್ಕೆ ನೆನ್ನೆ ಇದು ಬಂದು ರೆಡ್ ನೇಪಿಯರ್ ಅಂತ. ಆ ಕಡೆನೂ ಸ್ವಲ್ಪ ಇದೆ. ಅದು ಮಾಮೂಲಿ ಸೀಮೆ ಕಡ್ಡಿ, ನಾರ್ಮಲ್ ಸೀಮೆ ಕಡ್ಡಿ. ಇದು ಸ್ವಲ್ಪ ಸ್ಪೆಷಲ್ ಸೀಮೆ ಕಡ್ಡಿ. ಇದು ಫಸ್ಟು ಚಿಕ್ಕದ್ರಲ್ಲಿ ಈ ಥರ ಕಲರ್ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ದೊಡ್ಡದಾದ್ಮೇಲೆ ಈ ಥರ ಕಲರ್ ಬರುತ್ತೆ. ಇದು ನೋಡಿ ಈ ಥರ ಕಲರ್ ಬರುತ್ತೆ. ಫಸ್ಟು ಈ ಕಲರ್ ಇರುತ್ತೆ. ಇದು ಚಿಕ್ಕದು, ಇನ್ನೂ ಈ ಕಡೆ ಸ್ವಲ್ಪ ಕುಯ್ದಿದ್ದೀವಿ, ಇವಾಗ ಬೆಳ್ಕೋತಾ ಇದೆ. ಇದು ಇನ್ನೂ ಕುಯ್ದಿಲ್ಲ, ಈ ಕಡೆ ಅರ್ಧ. ಇದನ್ನು ಇವಾಗ ಕುಯ್ಬೇಕು. ದೊಡ್ಡದಾದ್ಮೇಲೆ ಈ ಥರ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಅಷ್ಟೋ ತನಕ ಬಿಡಲ್ಲ. ಅಂದರೆ ಜಾಸ್ತಿ ಇವಾಗ ಮಿಷಿನಲ್ಲಿ ಕಟ್ ಮಾಡೋದಾದರೆ, ಮಿಷಿನಲ್ಲಿ ಏನಾದರೂ ಕಟ್ ಮಾಡೋದಾದರೆ ಇದು ದಪ್ಪ ಇದ್ರೂ ಬಲ್ತಿದ್ರೂ ಪರವಾಗಿಲ್ಲ, ಅದು ತುಂಡಾಗಿ ಆಗಿಬಿಡುತ್ತಲ್ವ, ಬಾಯಿಗೆ ಸಿಕ್ಕುತ್ತೆ, ತಿನ್ಕೊಬಿಡ್ತವೆ. ಇವಾಗ ನಾವು ಹಂಗೆ ಕೈಲಿ ಕತ್ತರಿಸಿ ಹಾಕೋದ್ರಿಂದ ತಿನ್ನಲ್ಲ. ಹಂಗೆ ಇದನ್ನೇ ಸ್ವಲ್ಪ ತುದಿದಿರುತ್ತಲ್ಲ ದಪ್ಪದು, ಅದನ್ನು ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಇನ್ನೂ ಬಲ್ತಿಲ್ಲ, ಸ್ವಲ್ಪ ಎಳೆದಿದ್ದಾಗಲೇ ನೋಡಿ ಇಷ್ಟಿಷ್ಟುದ್ದ ಆದಾಗಲೇ ನಾವು ಕುಯ್ಕೊಬಿಡ್ತೀವಿ. ಜಾಸ್ತಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ಕತ್ಲೆ ಆಗಿಬಿಡ್ತದೆ. ಓದ್ಕೊಂಡು ಹೋಗಿ ಬೇರೆ ನಾನೇ ಓದ್ಕೊಂಡು ಹೋಗ್ಬೇಕು, ಯಾರೂ ಓದ್ಕೊಂಡು ಹೋಗಿ ಬರೋಲ್ಲ. ಇದು ಬೇರೆ ಕುಯ್ಕೊಳ್ಳುತ್ತೆ. ಹೆಂಗೋ ಒಂದು ಹೊತ್ತಾಗಿ ಮೈಕೈನೋ ಕುಯ್ಸ್ಕೊಂಡು ಹೆಂಗೋ ಕುಯ್ಬೇಕಾಗ್ತದೆ. ಕುಯ್ತೀನಿ. ಸಾಕು ಅನಿಸುತ್ತೆ. ಒಂದು ಸ್ವಲ್ಪ ಕುಯ್ದಿದ್ದೀನಿ. ಅಪ್ಪ ಇದನ್ನು ಇವಾಗ ಹೊತ್ಕೊಂಡು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಸಾಕು ಅನಿಸುತ್ತೆ. ಸ್ವಲ್ಪ ಕುಯ್ದಿದ್ದೀನಿ. ಈ ಕಡೆಯಿಂದ ಇತ್ತು, ಈ ಕಡೆಯಿಂದ ಅಲ್ಲಿವರೆಗೆ ಕುಯ್ದಿದ್ದೀನಿ. ಸೊ ಇಷ್ಟು ಕುಯ್ದಿದ್ದೀನಿ, ಸಾಕು. ಹೊತ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ಕುಯ್ದೆ. ಅದೇನೋ ಹೇಳ್ತಾರಲ್ಲ, ಹೇಳೋದು ಸುಲಭ ಮಾಡೋದು ಕಷ್ಟ ಅಂತ. ಹಂಗೆ ಇದು ಕುಯ್ದಿರೋದೇ ಹೆಚ್ಚು. ನಾನು ಫುಲ್ ಕೈಯೆಲ್ಲ ಒಂಥರ ಉರಿ ಆಗ್ತಾಯಿದೆ. ಇವಾಗ ಗೊತ್ತಾಗಲ್ಲ, ನೀರು ಹಾಕ್ತೀವಲ್ವ ಆವಾಗ ಹೆಂಗೆ ಆಗ್ಬಿಟ್ಟಿರ್ತದೆ ಅಂದರೆ ಫುಲ್ ಕೈಯೆಲ್ಲ ಉರಿತಾ ಇರುತ್ತೆ. ಮುಖಕ್ಕೆ ಏನಾದ್ರು ತಾಗಿದ್ರೆ ಮುಖನೂ ಉರಿತಿರುತ್ತೆ. ಹೆಂಗೆ ಕಾಣಿಸೋದೆ ಗೊತ್ತಾ, ಇವಾಗ ಕಾಣಿಸಲ್ಲ. ಸ್ವಲ್ಪ ನೀರು ಹಾಕಿದ್ರೆ ಉರಿ ಜಾಸ್ತಿ ಆಗುತ್ತೆ. ಆಮೇಲೆ ನಾಳೆ ಬೆಳಗ್ಗೆ ಹೆಂಗಾಗಿರುತ್ತೆ ಗೊತ್ತಾ, ಫುಲ್ಲು ಸ್ಪೆಸಿಫಿಕ್ಕಾಗಿ ಕಾಣಿಸ್ತಿರ್ತದೆ. ಹಿಂಗೆ ಗೀಚ್ಕೊಂಡಿರೋದು ಫುಲ್ ರೆಡ್ ಆಗಿ ತರ್ಚ್ಕೊಂಡಿರೋ ಥರ ಆಗಿರುತ್ತಲ್ಲ, ಆ ಥರ ಆಗೋಗ್ಬಿಡ್ತಿರ್ತದೆ. ಅಂದರೂ ಉರಿತಾ ಇರುತ್ತೆ. ಏನು ಮಾಡೋದು, ಡೈಲಿ ಕುಯ್ಯೋದಾದರೆ ಸ್ವಲ್ಪ ಗೊತ್ತಾಗುತ್ತೆ ಹೆಂಗೆ ಕುಯ್ಯೋದು, ಐಡಿಯಾ ಎಲ್ಲ ಗೊತ್ತಾಗುತ್ತೆ ಹೆಂಗೆ ಕುಯ್ಯೋದು ಅಂತ. ಅಪರೂಪಕ್ಕೆ ಕುಯ್ದರೆ ಹಿಂಗೆ ಆಗೋದು. ಸೊ ಇವತ್ತು ಏನೋ ನಾಟಿ ಆಗ್ತಿರೋದ್ರಿಂದ ನನ್ನ ಕೈಲಿ ಕುಯ್ಸೋರಿಲ್ಲ ಅಂದರೆ ಅವರೇ ಕುಯ್ಕೊಳ್ಳೋರು. ಅಂದರೂ ಯಾವಾಗಾದರೂ ಒಂದೊಂದು ಸಲ ಕುಯ್ಯೋಕ್ಕೆ ಹೋದಾಗ ಏನು ಮಾಡೋದು, ಏನಾದರೂ ಒಂದು ಸಾಹಸ ಮಾಡಲೇಬೇಕಲ್ವ ಅಂದ್ಬಿಟ್ಟು ಇಷ್ಟು ಕುಯ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹೊತ್ಕೊಂಡು ಹೋಗಬೇಕು. ಇದು ದಾಂಡಿ ನನಗೆ ಇದು ಕಟ್ಟೋಕ್ಕೂ ಬರೋಲ್ಲ, ಹಂಗಂಗೆ ಸ್ವಲ್ಪನೇ ತೊಗೊಂಡೋಗಿ ಹಾಕ್ತೀನಿ. ಇನ್ನೂ ತುಂಬ ಕೆಲಸ ಇದೆ, ಆಮೇಲೆ ಸಿಗ್ತೀನಿ.